ಮೂವಿ ಫ್ಯಾನ್ಸ್ ಪ್ರಸಾದ್ ನೀಲ್ ಸರ್ ಅವರ ಒಂದು ಬ್ಲೂ ಪ್ರಿಂಟ್ ಅಂತಲೇ ಅನ್ಬೋದು ಇದನ್ನು. ಅವರ ಕಥಾನಾಯಕ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾರೆ. ಆಗ ಅವರ ಮೂವಿಯಲ್ಲಿ ತಾಯಿ ಎಮೋಷನ್ನು ಕಂಪಲ್ಸರಿಯಾಗಿ ಇರುತ್ತೆ. ಅದೇ ಸಿಮಿಲರ್ ಪ್ಯಾಟ್ರನ್ ಆಗಿ ನಾವು ಉಗ್ರಂ ನೋಡಿದ್ದೀವಿ, KGF ನೋಡಿದ್ದೀವಿ, ಹಾಗೆ ಸಲಾರ್ ಮೂವಿ ನೋಡಿದ್ದೀವಿ. ಈ ಮೂರಲ್ಲೂ ಈ ಸಿಮಿಲರ್ ಪ್ಯಾಟ್ರನ್ ಇತ್ತು. ಅದ್ರ ಜೊತೆ ಈಗ ಹೊಸ ಮೂವಿ ಬರ್ತಾ ಇದೆ, ಡ್ರ್ಯಾಗನ್ ಅಂತ. ಇದರಲ್ಲಿ ನಮ್ಮ ಜೂನಿಯರ್ MTR ಅವರು ಕಥಾನಾಯಕನಾಗಿ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಈ ಮೂವಿ ಟೀಮ್ ಕಡೆಯಿಂದ ಅವರ ಬರ್ತ್ಡೇ ಪ್ರಯುಕ್ತ ಒಂದು ಗ್ಲಿಮ್ಸ್ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ವಿಡಿಯೋ ನಿಮಗೆ 4 ಮಿನಿಟ್ಸ್ 30 ಸೆಕೆಂಡ್ಸ್ ಇದೆ ಅಂತ ಅನ್ಬೋದು. ಯಾಕೆ ಇಷ್ಟು ಡ್ಯೂರೇಷನ್ ಹೋಗ್ತಾ ಇದೆ ಅಂದರೆ, ಈ ಮೂವಿಯಲ್ಲಿ ಬರೋ ಪಾತ್ರಗಳನ್ನು ಈ ಗ್ಲಿಮ್ಸ್ ವಿಡಿಯೋಲ್ಲಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ರು ಅಂತ ಅನ್ಬೋದು. ಈ ಪಾತ್ರಗಳ ಇಂಪ್ಯಾಕ್ಟ್ ಏನಕ್ಕೋಸ್ಕರ ಈ ಪಾತ್ರಗಳು ಇದೆ ಅನ್ನೋದನ್ನು ಈ ಗ್ಲಿಮ್ಸಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿ ತೋರಿಸ್ರು ಅಂತ ಅನ್ಬೋದು. ಈ ಸ್ಟೋರಿ ವಿಚಾರಕ್ಕೆ ಬಂದರೆ, ಇಲ್ಲಿ ಒಂದು ದೊಡ್ಡ ಡ್ರಗ್ ಮಾಫಿಯಾ ನಡೀತಾ ಇದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಆ ಡ್ರಗ್ ಮಾಫಿಯಾ ಹ್ಯಾಂಡಲ್ ಮಾಡೋಕ್ಕೆ 2 ಗ್ಯಾಂಗ್ಗಳು ನಿಂತಿದೆ ಅಂತ ಅನ್ಬೋದು. ಅವರಿಬ್ಬರ ನಡುವೆ ಆಗೋ ಘರ್ಷಣೆಗಳನ್ನು ಈ ಮೂವಿಯಲ್ಲಿ ಹೇಳೋಕೊಳ್ತಿದ್ದಾರೆ. ಹಾಗೆ ನಮ್ಮ ಕಥಾನಾಯಕ ಏನಕ್ಕೆ ಈ ಗ್ಯಾಂಗ್ ಜೊತೆ ಇರ್ತಾರೆ, ಈ ಕಥೆಯಲ್ಲಿ ಏನು ಹೇಳೋಕೊಳ್ತಿದ್ದಾರೆ ಅನ್ನೋದು ನಾವು ಮೂವಿ ರಿಲೀಸ್ ಆಗೋ ತನಕ ಕಾಯಬೇಕು ಅಂದ್ಕೊತೀನಿ. ಆದರೆ ನನಗೆ ಈ ಗ್ಲಿಮ್ಸ್ ವಿಡಿಯೋದಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸೌಂಡ್ ಚೆನ್ನಾಗಿದೆ, ವಿಜುವಲೈಸೇಷನ್ ಚೆನ್ನಾಗಿದೆ, ಡೈಲಾಗ್ಸ್ ರೈಟಿಂಗ್ ಚೆನ್ನಾಗಿದೆ ಅಂತ ಅನ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ಗಳು ಚೆನ್ನಾಗಿದೆ ಅಂತ ಅನ್ಬೋದು. ಓಕೆ, ಓವರಾಲ್ ಆಗಿ ಒಂದು ಮಾಸ್ ಮಸಾಲವಾಗಿ ಇರುತ್ತೆ ಅನ್ನೋದು ಈ ಗ್ಲಿಮ್ಸ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇನ್ನೇನು ಹೊಸದು ಹೇಳೋಕೊಳ್ತಿದ್ದಾರೆ ಅನ್ನೋದನ್ನು ನಾನೀಗೂ ಕಾಯ್ತಿರೋದ್ರಿಂದ ಕಾಯ್ತಾ ಇದ್ದೀನಿ. ಈ ಗ್ಲಿಮ್ಸ್ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಒಂದು ಸತಿ ಹೋಗಿ ನೋಡಿ. ನೋಡಾದ್ಮೇಲೆ ಏನು ಅನಿಸ್ತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಜೂನಿಯರ್ MTR ಸರ್ ನನ್ನ ಕಡೆಯಿಂದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.